ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಹಾಗೂ ಮಂಡ್ಯ ಜಿಲ್ಲೆಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಅಶೋಕ್ ಜೈರಾಮ್ ರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ದಿನಾಂಕ 2/12/2025 ಮಂಗಳವಾರ ಬೆಳಿಗ್ಗೆ ಮಂಡ್ಯ ಸಂಜಯ್ ಸರ್ಕಲ್ ಬಳಿ ಜೋಡಿ ಎತ್ತಿನ ಗಾಡಿಗಳ ಜೊತೆ ತಮಟೆ ಸದ್ದಿನೊಂದಿಗೆ ಜಮಾವಣೆಗೊಂಡ ಪ್ರತಿಭಟನಾಕಾರರು. ಪ್ರತಿಭಟನೆಯಲ್ಲಿ ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ, ಶ್ರೀರಂಗಪಟ್ಟಣ ಬಿಜೆಪಿ ಮುಖಂಡರಾದ ಸಚ್ಚಿದಾನಂದ, ಡಾಕ್ಟರ್ ಸಿದ್ದರಾಮಯ್ಯ, ಪಾಂಡವಪುರ ಜಕ್ಕನಹಳ್ಳಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಎಸ್ಎನ್ಟಿ ಸೋಮಶೇಖರ್, ತಾಲೂಕು ಅಧ್ಯಕ್ಷರಾದ ಧನಂಜಯ್, ಪಾಂಡವಪುರ ನಗರ ಘಟಕದ ಅಧ್ಯಕ್ಷರಾದ ಎನ್ ಸೋಮಶೇಖರ್ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಬಿಜೆಪಿ ಪ್ರಮುಖ ನಾಯಕರುಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಎತ್ತಿನ ಗಾಡಿ ಹಾಗೂ ಪಾದಯಾತ್ರೆಯ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳುವ ಮಾರ್ಗದಲ್ಲಿ ಪೊಲೀಸ್ ಸಿಬ್ಬಂದಿಗಳು ತಡೆದರೂ ಸಹ ಜಗ್ಗದೆ ಮುಂದೆ ಸಾಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಮಾವಣೆಗೊಂಡು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆಯನ್ನು ಕೈ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ವಿಷಯ ತಿಳಿದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದರು. ಭಾರತೀಯ ಜನತಾ ಪಕ್ಷ ಇವತ್ತು ಈ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತ ವಿರೋಧಿಯ ಕಡೆಯಿಂದ ಈ ರಾಜ್ಯದಲ್ಲಿ ಇವತ್ತು ಹೋರಾಟವನ್ನು ಡಿಸಿ ಕಚೇರಿಯ ಮುಂದೆ, ಕೃಷಿ ಇಲಾಖೆಯ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಸರ್ಕಾರ ಬಂದು 2.5 ವರ್ಷಗಳಾದರೂ ಕೂಡ ರೈತರ ಪರ ಯಾವುದೇ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ. ಸುಮಾರು 2400 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಯಾವುದೇ ಒಂದು ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಟ್ಟು ಕೆಲಸ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ಬಡ್ಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ಎಷ್ಟು ಹಣ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 1%, 2% ಹಣನೂ ಕೂಡ ಕೃಷಿ ಇಲಾಖೆಗೆ ಹಣ ಕೊಟ್ಟಿಲ್ಲ. ಇವತ್ತು ಈ ಸರ್ಕಾರ ದಿವಾಳಿ ಆಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಅವ್ರಿಗೆ ₹1 ಪರಿಹಾರನೂ ಕೊಡ್ತಾ ಇಲ್ಲ. ಇವತ್ತು ಟ್ರ್ಯಾಕ್ಟರ್ ಸಬ್ಸಿಡಿ ಇರ್ಬೋದು, ಟ್ರಿಲ್ಲರ್ ಸಬ್ಸಿಡಿ ಇರ್ಬೋದು, ಯಾವುದೇ ಒಂದು ಹನಿ ನೀರಾವರಿ ಸಬ್ಸಿಡಿ ಇರ್ಬೋದು, ಯಾವುದೇ ಒಂದು ಸಬ್ಸಿಡಿಯನ್ನು ಕೂಡ ಈ ಸರ್ಕಾರ ಬಂದಾಗಿಂದ ₹1 ಕೊಡಲಿಲ್ಲ. ಆದರೆ ಬಡ್ಜೆಟ್ ಮಾತ್ರ 4 ಲಕ್ಷ ಕೋಟಿ ಅಂತ ಸಿದ್ದರಾಮಯ್ಯ ಏನು ಒಂದು ಥರ ವೇಗವಾಗಿ ಮಾತಾಡ್ತಾರೆ. ನಾನು ರೈತರ ಪರ ಅಂತ ಹೇಳ್ತಾರೆ. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಕ್ಯಾಪಿಟಲ್ ಅಲ್ಲೊಂದು ಗುಂಡಿ ಮುಚ್ಚಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ. ಇವತ್ತು ಪೇಪರಲ್ಲಿ 580 ಜನ ಈ ಗುಂಡಿಗೆ ಅವಾಯ್ಡ್ ಮಾಡಕ್ಕೆ ಹೋಗಿ ಬೆಂಗಳೂರಲ್ಲಿ 580 ಜನ ಸತ್ತಿದ್ದಾರೆ. ಕಿಲ್ಲರ್ ಗುಂಡಿಗಳನ್ನ ಮಾಡಿದೆ ಅಂತ ಹೇಳಿದ್ದು ಎಲ್ಲ ಪತ್ರಿಕೆಗಳಲ್ಲಿ ಬರೆದಿರೋದನ್ನು ಕೂಡ ನಾವು ನೋಡಿದ್ದೇವೆ. ಅದರಿಂದ ಇಂಥ ಒಂದು ಸರ್ಕಾರ ತೊಲಗಬೇಕು. ಇಲ್ಲಿರುವಂಥ ಕೃಷಿ ಸಚಿವರು ಚಲುವರಾಯಸ್ವಾಮಿಯವರು ಆ ಕೃಷಿ ಇಲಾಖೆಯಲ್ಲಿ 4 ಮಂತ್ರಿ ಆಗಿದ್ದಾರೆ. ಅಂದರೆ ಆ ಇಲಾಖೆಗೆ ಹೋರಾಟ ಮಾಡಿ ಹಣ ತಗೊಂಡು ರೈತರ ಕಲ್ಯಾಣ ಮಾಡಬೇಕು. ಇವತ್ತು ಮಂಡ್ಯದಲ್ಲಿ ಸಾಕಷ್ಟು ಸವಾಲುಗಳಿದೆ. ಇವತ್ತು ತೊಗರಿ ಬೆಳೆ ಇರ್ಬೋದು, ಕಬ್ಬು ಬೆಳೆಗಾರರಿಗೆ ಸರ್ಕಾರ ಹೇಗಿದೆಯಪ್ಪ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ, ಇವತ್ತು ಕಬ್ಬು ಕಾರ್ಖಾನೆಗಳನ್ನ ಕರೆದೊಂದು ಮೀಟಿಂಗ್ ಮಾಡ್ತಾರೆ. ₹3,300 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ. ಎಲ್ಲರೂ ಮುಖ್ಯಮಂತ್ರಿ ಹತ್ರ ಒಪ್ಕೊಂಡ್ಬಂದು ಆಚೆ ಬಂದು ಸಿದ್ದರಾಮಯ್ಯನ ಬೈದು ಹೋಗ್ತಾರೆ. ಸಿದ್ದರಾಮಯ್ಯನ ಕವಡೆ ಕಿಮ್ಮತ್ತು ಕೊಡೋದು. ಇವತ್ತು ರೈತರು ಕೂಡ ಬೀದಿಗಿಳಿದು ಕಬ್ಬು ಬೆಳೆಗಾರರು ಕೂಡ ತ್ರಿಚಂಕು ಸ್ಥಿತಿಯಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ. ಯಾರೊಬ್ಬರೂ ಕೂಡ ಸಿದ್ದರಾಮಯ್ಯನ ಬೆಲೆಗೆ ಕವಡೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಈ ಸರ್ಕಾರ ಸತ್ತೋಗಿದೆ. ಮೆಕ್ಕೆಜೋಳ ಇರ್ಬೋದು, ತೊಗರಿ ಬೇಳೆ ಇರ್ಬೋದು, ಖರ್ಗೆ ಹತ್ರ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಒಬ್ಬ ರೈತ ಹೋಗ್ತಾನೆ, ನಮ್ಮ ತೊಗರಿ ಬೆಳೆ ನಾಶ ಆಗಿದೆ, ನಮಗೆ ಪರಿಹಾರ ಕೊಡಿಸಿ ಅಂತ. ಆತನಿಗೆ ಅವ್ಯಚ ಶಬ್ದನ ಬೈದು ಮಲ್ಲಿಕಾರ್ಜುನ್ ಖರ್ಗೆ ಆಚೆ ಕಳ್ತಾರೆ. ಇವತ್ತು ರೈತರ ಪರಿಸ್ಥಿತಿ, ಯಾರೇ ಒಬ್ಬ ನಾಯಕರ ಮುಂದೆ, AICC ಅಧ್ಯಕ್ಷರ ಮುಂದೆ ಹೋಗಿ ರೈತರು ಹೋಗಿ ಬೇಡ್ಕೊಂಡ್ರು ಕೂಡ ಅವ್ರನ್ನ ಉಡಾಫೆ ಮಾತು ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೇವೆ. AICC ಅಧ್ಯಕ್ಷರದು ಇದೇ ಕತೆ. ಸಿದ್ದರಾಮಯ್ಯ ಬಿಡಿ, ಬರೀ ಹಗರಣದಲ್ಲಿ ಈ ಸರ್ಕಾರ ತುಂಬಿದೆ. ಭ್ರಷ್ಟಾಚಾರ ಯಾವ ರೀತಿ ಇದೆಯಪ್ಪ ಈ ಸರ್ಕಾರದಲ್ಲಿ ಅಂತ ಹೇಳಿದ್ರೆ,
80% ಭ್ರಷ್ಟಾಚಾರ ಅಂತ ಹೇಳಿ ಕಾಂಟ್ರಾಕ್ಟ್ಗಳೇ ಹೇಳಿದ್ದಾರೆ. ಯಾವುದೋ ರಾಜ್ಯದ ಕಾಂಟ್ರಾಕ್ಟ್ಗಳು ಏನು ಆರೋಪ ಮಾಡಿದ್ರು ನಮ್ಮ ಮೇಲೆ 80% ಇವತ್ತು ಈ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ. ಸರ್ಕಾರ ಸತ್ತಿದೆ, ಬಡ್ಜೆಟ್ ಮಂಡನೆ ಮಾಡೋದ್ರಲ್ಲಿ 30% ಹಣನೂ ಕೂಡ ಈ ಸರ್ಕಾರ ಖರ್ಚು ಮಾಡಿಲ್ಲ ಅಂತೇಳಿ ಪತ್ರಿಕೆಗಳು ವರದಿ ಮಾಡಿವೆ. ಅಲ್ರಿ, ಇದು ಡೇ ಒನ್ನಿಂದ ಇವರಿಗೆ 1989ರಲ್ಲಿ ಕೊಟ್ಟಂತ ಒಂದು ಅಧಿಕಾರ 179 ಜನ ಶಾಸಕರನ್ನ ಅವತ್ತು ಆಯ್ಕೆ ಮಾಡುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಅದಾದ್ಮೇಲೆ 34 ಜನ ಶಾಸಕರನ್ನ ಆಯ್ಕೆ ಮಾಡುತ್ತೆ. ಇವತ್ತು ಡೇ ಒನ್ನಿಂದ 136 ಜನ ಶಾಸಕರು ಗೆದ್ದ ಮೇಲೆ ಡೇ ಒನ್ನಿಂದ ಅಧಿಕಾರದ ಕಚ್ಚಾಟ. ಸಿದ್ದರಾಮಯ್ಯ ನಾನ್ ಮುಖ್ಯಮಂತ್ರಿ ಆಗಬೇಕು, ಕಂಟಿನ್ಯೂ ಆಗಬೇಕಾಗಿ DK ಶಿವಕುಮಾರ್ ನಾನ್ ಆಗಬೇಕು. ಬರೀ ಕಚ್ಚಾಟದಲ್ಲಿ ಸರ್ಕಾರ ಅಧಿಕಾರದ ದಾಹದಲ್ಲಿ ನಾನ್ ಮಂತ್ರಿ ಆಗಬೇಕು ಅಂತೇಳಿ 136 ಜನ ಶಾಸಕರು ಕೂತವ್ರೆ. ಇವತ್ತು 100 ಜನ ಶಾಸಕರನ್ನ ಇವತ್ತು ಚೇರ್ಮನ್ ಮಾಡಿದ್ದಾರೆ, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು. ಅಂದ್ರೆ ಈ ಸರ್ಕಾರ ಉಳಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಬಂದಾಗಲಿಂದ ಬರೀ ತಂತ್ರಗಾರಿಕೆ ಮಾಡಿ ಕೂತಿದ್ದಾರೆ ಹೊರತು ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಯ ಪಥದ ಕಡೆ ಕರ್ಕೊಂಡು ಹೋಗುವಂತ ಯಾವುದೇ ಯೋಜನೆಗಳು ಸಿದ್ದರಾಮಯ್ಯನ ಮುಂದೆ ಇಲ್ಲ. ಬರೀ ಇದು ಮ್ಯಾನೇಜ್ ಮಾಡಿ ನಾನು ದೇವರಾಜ್ ಅರಸು ಅವ್ರದ ಮುಖ್ಯಮಂತ್ರಿಗಳ ರೆಕಾರ್ಡನ್ನು ಮುರಿಬೇಕು ಅಂತ ಹೇಳಿ ಭ್ರಮೆಯಲ್ಲಿ ಕೂತಿದ್ದಾರೆ ಹೊರತು ಆ ಒಂದು ಬ್ರೇಕ್ ಅನ್ನ ಮಾಡಬೇಕು, ಆ ಒಂದು ಅಧಿಕಾರವನ್ನು ಬ್ರೇಕ್ ಮಾಡಬೇಕು ಅನ್ನೋದು ಬಿಟ್ಟರೆ ಬಡವ್ರಿಗೊಂದು ಮನೆ ಕೊಟ್ಟಿಲ್ಲ, ಗುಂಡಿ ಮುಚ್ಚಕ್ಕೆ 5 ಪೈಸೆ ಹಣ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿದೆ. ಜನ ಬಡಿಗೆ ಹಿಡ್ಕೊಂಡು ನಿಂತವ್ರೆ. ಬೀದಿಗೆ ಬಂದು ಈ ಕಾಂಗ್ರೆಸ್ ಅವ್ರನ್ನ ಹೊಡೆದು ಅಧಿಕಾರನ ಇಳಿಸ್ತಾರೆ. BJP JDS ಸರ್ಕಾರ 2028ಕ್ಕೆ ಬರುತ್ತೆ. ನಾವಂತೂ ಈ ಸರ್ಕಾರ ಬಡವರ ಪಾಲಿಗೆ ಸತ್ತೋಗಿದೆ, ರೈತರ ಪಾಲಿಗೆ ಸತ್ತೋಗಿದೆ. ಅದರಿಂದ ಈ ಸರ್ಕಾರವನ್ನ ತೊಲಗಬೇಕು ಅಂತೇಳಿ ನಮ್ಮ ಹೋರಾಟ. ನಾವು ಇವತ್ತು ಮಂಡ್ಯದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಇಂದ್ರೇಶ್ ಅವರು, ನಮ್ಮ ಸಚ್ಚಿದಾನಂದ ಅವರು, ಮತ್ತೆ ನಮ್ಮ ಮುಖಂಡ ಸಿದ್ದರಾಮಯ್ಯನವರು, ಮತ್ತೆ ನಮ್ಮ ಎಲ್ಲ ತಾಲೂಕು ಘಟಕದ ಅಶೋಕ್ ಜಯರಾಮ್ ಅವರು ಎಲ್ಲರೂ ನಾವಿವತ್ತು ಸೇರಿದ್ದೇವೆ. ತಾಲೂಕು ಘಟಕದ ಎಲ್ಲ ರೈತ ಮೋರ್ಚಾ ತಾಲೂಕು ಘಟಕ ಅಧ್ಯಕ್ಷರುಗಳು ಮತ್ತೆ ರೈತರುಗಳು ಇವತ್ತು ಬೀದಿಗೆ ಇಳಿದಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆನೂ ಕೂಡ ರೈತ ಮೋರ್ಚಾ, ರೈತ ಸಂಘಟನೆಗಳು, ನಮ್ಮ BJP ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೇವೆ. ರೈತರಿಗೆ ಮಾಡಿರುವಂಥ ಅನ್ಯಾಯ, ಇವತ್ತು ಕಪ್ಪು ಬೆಳೆಗಾರರ ಸಮಸ್ಯೆ ಬಗೆಹರಿಲ್ಲ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬ್ಯಾಂಗ್ಳೂರು ಕಾರ್ಪೊರೇಷನ್ ಚುನಾವಣೆ ಬಂದಾಗ, ಇವರಿಗೆ ಗ್ರೇಟರ್ ಬ್ಯಾಂಗ್ಳೂರು ಚುನಾವಣೆ ಬಂದಾಗ ಇವ್ರನ್ನ ಮೂಟೆ ಕಟ್ಟಿ ಸಮುದ್ರಕ್ಕೆ ಹಾಕ್ತಾರೆ. ಈ ಕಾಂಗ್ರೆಸ್ ಸರ್ಕಾರವನ್ನ ಬಿಹಾರದಲ್ಲಿ ಯಾವ ರೀತಿ ಹಾಕಿದ್ರು, ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಹಾಕಿದ್ರು, ಹರಿಯಾಣದಲ್ಲಿ ಯಾವ ರೀತಿ ಹಾಕಿದ್ರು, ಡೆಲ್ಲಿಯಲ್ಲಿ ಯಾವ ರೀತಿ ಹಾಕಿದ್ರು, ಅದೇ ರೀತಿ ಕರ್ನಾಟಕದಲ್ಲಿ ಇವರಿಗೆ 0. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಮತ್ತು ಅಧ್ಯಕ್ಷರಾದಂಥ ಶ್ರೀಯುತ ನಡಹಳ್ಳಿಯವರ ಒಂದು ಸೂಚನೆ ಮೇರೆಗೆ, ಅವರ ಮಾರ್ಗದರ್ಶನದ ಮೇರೆಗೆ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ರೈತಪರ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಮಗೆ ತುಮಕೂರಿನ ಗ್ರಾಮಾಂತರದ ಶಾಸಕರಾದಂಥ ಸುರೇಶ್ ಗೌಡ ಅವರು ಬಂದು ನಮಗೆ ಬೆಂಬಲದಿಂದ ಸೂಚಿಸಿದ್ದಾರೆ. ಮಂಡ್ಯ ರೈತರು ಅದಕ್ಕೆ ಚಿರಋಣಿಯಾಗಿರ್ತೇವೆ. ಇವತ್ತು ರೈತರ ಪಾಲಿಗೆ ಈ ಸರ್ಕಾರ ಸತ್ತೋಗಿರೋ ಹಣವನ್ನು ನಾನು ಮುಂದೆ ನಿಂತು ಕೊಡ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಅವರವರ ಕಿತ್ತಾಟದಲ್ಲಿ ತಲ್ಲೀನರಾಗಿದ್ದಾರೆ ಹೊರತು ಸರ್ಕಾರವನ್ನು ಜೀವಂತವಾಗಿಟ್ಟು ರೈತರ ಪರವಾಗಿ ಆಡಳಿತವನ್ನು ಮಾಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇವತ್ತು ನಮ್ಮ ಮೈಸೂರು ಕಾರ್ಖಾನೆಯಲ್ಲೇ ಹಗರಣಗಳ ಒಂದು ಸರ್ಮಾಲೆ ಆಗಿದೆ. ಅಲ್ಲಿ ಹೋರಾಟಗಳಿರುವಂಥ ನಮ್ಮ ಕಾರ್ಯಕರ್ತರ ಮೇಲೆ FIR ಮಾಡ್ತಾರೆ, ಚಾರ್ಜ್ ಶೀಟನ್ನು ಹಾಕುವಂಥ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಾರೆ. ರೈತರಿಗೆ ಇದು ಹಾಲಿನ ಪ್ರೋತ್ಸಾಹಧನವನ್ನು ಕೊಡೋದಿಲ್ಲ, ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರವನ್ನು ತೆಗೆದಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳಿದ್ದರೂ ಕೂಡ ರೈತರ ಪಾಲಿಗೆ, ಜನರ ಪಾಲಿಗೆ ಈ ಸರ್ಕಾರ ಸತ್ತಂತಾಗಿದೆ. ಇದಕ್ಕೆ ಧಿಕ್ಕರಿಸುವಂತೆ ನಾವು ಇವತ್ತು ಬ್ರೇಕ್ಫಾಸ್ಟ್ ಮಾಡುತ್ತಿರುವ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗೆ, ರೈತರ ಗೋಳು ಕೇಳದೆ ಉಪ್ಪಿಟ್ಟು ಕೇಸರಿ ಬಾತು ಸವಿಯುತ್ತಿರುವ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗೆ, ಕಣ್ಣಿದ್ದು ಕೂಡಾಗಿರುವ
ಕೆರೆಗಳಿಗೆ ನೀರು ಹರಿಸದ ರಾಜ್ಯ ಸರ್ಕಾರಕ್ಕೆ, ರೈತರ ಆತ್ಮಹತ್ಯೆಯನ್ನು ತಡೆಯುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರಕ್ಕೆ, ಕೃಷಿ ಕಿತ್ತಾಟದಲ್ಲಿ ತಲ್ಲೀನರಾಗಿರುವ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರೆಯದ ರಾಜ್ಯ ಸರ್ಕಾರಕ್ಕೆ, ಕಬ್ಬಿಗೆ ಬೆಂಬಲ ಬೆಲೆ ನೀಡಿದ ರಾಜ್ಯ ಸರ್ಕಾರಕ್ಕೆ, ಅಯ್ಯಯ್ಯೋ ರೈತರಿಗೆ ಅನ್ನದಾತನ ಹೋರಾಟಕ್ಕೆ, ಮುಂದಿನ ಮಕ್ಕಳ ಹೋರಾಟಕ್ಕೆ, ನೇಗಿಲೆಯಾಗಿ ಹೋರಾಟಕ್ಕೆ, ಕರ್ನಾಟಕದ ರೈತ ಪರ ಹೋರಾಟಕ್ಕೆ ಜನ ಇಲ್ಲಿ ತಡಿಬೇಡಿ ದಯಮಾಡಿ ಇಲ್ಲ ರೈತರಿಗೆ ಮಂಡ್ಯದ ರೈತರಿಗೆ ಇಲ್ಲ. ಬರಲೇಬೇಕು ಜಿಲ್ಲಾಧಿಕಾರಿಯವರು ಬರಲೇಬೇಕು ಜಿಲ್ಲಾಧಿಕಾರಿಯವರು ಬರಲೇಬೇಕು ಬರ್ತಾರೆ ಅಲ್ಲ ಸರ್, ವಿಡಿಯೋ ಕಾಲ್ ಮಾಡ್ಸಿ
ರೈತ ಮೋರ್ಚಾ ಮತ್ತೆ ರೈತ ಮೋರ್ಚಾ ಮತ್ತೆ ಬಿಜೆಪಿ ವತಿಯಿಂದ ಇವತ್ತು ಒಂದು ಮೆಮೊರಂಡಮನ್ನು ಸನ್ಮಾನ್ಯ ಡಿ ಸಿ ಮುಖಾಂತರ ಕಳಿಸ್ಕೊಡ್ತಾ ಇದ್ದಾರೆ. ಅದು ಓದ್ತೀನಿ. ಮಾನ್ಯ ರಾಜ್ಯಪಾಲರು ಕರ್ನಾಟಕ ಭವನ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ರೈತ ವಿರೋಧಿ ನೀತಿಯನ್ನು ನಡೆದಿದ್ದು ಅದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯದಲ್ಲಿ ಶೇಕಡ 58% ರೈತಾಪಿ ವರ್ಗವಿದ್ದು ಅದರಲ್ಲಿ ಶೇಕಡ 85% ಸಣ್ಣ ಹಿಡುವಳಿದಾರರಿದ್ದಾರೆ. ರಾಜ್ಯದ ಆರ್ಥಿಕತೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕಳೆದ 2.5 ವರ್ಷಗಳಿಂದ